ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೇಲ್ನ ನೋಡಿರ್ತೀರಾ. ಹೌದು, ಮಲ್ಲಿಗೆ ಗಿಡದ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ. ಇಷ್ಟು ದಿನ ಮಲ್ಲಿಗೆ ಗಿಡ ಡಾರ್ಮೆನ್ಸಿ ಪೀರಿಯಡಲ್ಲಿತ್ತು. ಚಳಿಗಾಲ ಇರೋದ್ರಿಂದ ಹೂಗಳನ್ನ ಕೊಡ್ತಾ ಇರಲಿಲ್ಲ. ಬಟ್ ಬೇಸಿಗೆಗಾಲ ಹತ್ತಿರ ಬಂದಂಗೆ ಈ ಸಮರ್ ಸೀಸನಲ್ಲಿ ತುಂಬ ಹೂಗಳನ್ನ ಮಲ್ಲಿಗೆ ಗಿಡ ಕೊಡುತ್ತೆ. ಅದಕ್ಕೋಸ್ಕರ ಮಲ್ಲಿಗೆ ಗಿಡದ ಮೇಲೆ ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗತ್ತೆ. ಅದು ಏನು ಅಂತ ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಒಂದು ವಿಷಯನ ನಿಮ್ಗೆ ಹೇಳಬೇಕು. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಚಾನಲ್ನ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಂಡು ನೋಡೋದಿಲ್ಲ. ನಾಟ್ ಸಬ್ಸ್ಕ್ರೈಬ್ 92% ಅಂತ ತೋರಿಸ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು 7.8% ಜನ ಮಾತ್ರ ನೋಡ್ತಾ ಇದ್ದೀರಾ. ಅದಕ್ಕೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೀವು ಒಂದು ಸಬ್ಸ್ಕ್ರಿಪ್ಷನ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವ್ ಹೊಸ ವಿಡಿಯೋ ಹಾಕೋದಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ಇಷ್ಟೊಂದು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಮಲ್ಲಿಗೆ ಹೂಗಳು ಬಿಟ್ಟಿದೆ ಅಂತ. ಸೊ ಇದು ಲಾಸ್ಟ್ ಇಯರ್ದು ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇರೋ ಅಂಥದ್ದು. ಈ ಸೀಸನ್ ಬಂದಿದೆ. ಈ ಸೀಸನಲ್ಲಿ ಈ ರೀತಿ ಹೂಗಳು ಬರುವ ಮುಂಚೆ ನಾವು ಏನೇನೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಾನು ಹೇಳ್ದಂಗೆ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕಾಗುತ್ತೆ ನಿಮ್ಮ ಗಿಡದಲ್ಲಿ. ಈ ರೀತಿ ಮಾಡಿದಾಗ ಈ ರೀತಿಯಾದಂಥ ರಿಸಲ್ಟ್ ನೀವು ಮಾರ್ಚ್ ಏಪ್ರಿಲಲ್ಲಿ ಈ ರೀತಿ ರಿಸಲ್ಟ್ನ ನೀವು ನಿಮ್ಮ ಗಿಡಗಳಲ್ಲಿ ನೋಡ್ಬೋದು. ಸೊ ಬನ್ನಿ ಒಂದೊಂದಾಗಿ ಏನೇನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬೇಸಿಕ್ ಬಂದು ಗಿಡನ ನೀವು 5-6 ಗಂಟೆ ಬಿಸಿಲಲ್ಲಿ ಇಡಬೇಕು. ಹಾಗೆಯೇ ಜಾಸ್ತಿ ನೀರನ್ನು ಕೊಡೋಕೆ ಹೋಗಬೇಡಿ. ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಿ. ಹಾಗೆ ಪ್ರೂನಿಂಗನ್ನು ಮಾಡಬೇಕಾಗುತ್ತೆ. ಸೊ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಮಿಲಿ ಬಗ್ಸ್ ಕೂಡ ಅಟ್ಯಾಕ್ ಆಗಿದೆ. ಇದು ಇವಾಗಿನ ಸದ್ಯದ ಪರಿಸ್ಥಿತಿ ಈ ಗಿಡದ್ದು. ಸೊ ಮಿಲಿ ಬಗ್ಸ್ ಅಟ್ಯಾಕ್ ಆಗಿರೋದ್ರಿಂದ ಅದಕ್ಕೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ಕೋಬೇಕು. ನೀಮ್ ಆಯಿಲನ್ನು ನಾನು ಆಮೇಲೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಪ್ರೂನಿಂಗ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಪ್ರೂನಿಂಗ್ ನೋಡಿ, ಇಲ್ಲಿ ನಾನು ಒಂದು 6-7 ಎಲೆಗಳು ಮೇಲೇನಿರುತ್ತೆ ಅಥವಾ ಒಂದು 4-5 ಎಲೆಗಳು ಮೇಲೆ ಏನು ಚಿಗಿತಾ ಇದೆ ಅದನ್ನು ನೀವು ಕಟ್ ಮಾಡಿ ತೆಗೆಯೋದನ್ನು ನಾವು ಸಾಫ್ಟ್ ಪ್ರೂನಿಂಗ್ ಅಂತ ಕರಿತೀವಿ. ಈ ಟೈಮಲ್ಲಿ ಹಾರ್ಡ್ ಪ್ರೂನಿಂಗ್ ಮಾಡೋದು ಬೇಡ. ಬಿಕಾಸ್ ಇನ್ನೇನು 1 ತಿಂಗಳು 15 ದಿನದಲ್ಲೇ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನಾವೇನಾದರೂ ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ರೆ ಗಿಡ ಶಾಕ್ಗೆ ಒಳಗಾಗಿ ಹೂಗಳನ್ನ ಕೊಡೋದನ್ನು ನಿಲ್ಲಿಸ್ಬಿಡುತ್ತೆ. ಸೊ ಈ ರೀತಿಯಾಗಿ ಸಾಫ್ಟ್ ಪ್ರೂನಿಂಗ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಏನೇನೆಲ್ಲ ಕೊಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಸಾಫ್ಟ್ ಪ್ರೂನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಎಲ್ಲೆಲ್ಲಿ ಪ್ರೂನಿಂಗ್ ಮಾಡಿರ್ತೀರ, ಎಲ್ಲೆಲ್ಲಿ ಕಟ್ ಮಾಡಿರ್ತೀರ, ಅಲ್ಲಿಂದ 2 ಅಥವಾ 3 ಹೊಸ ಬ್ರಾಂಚ್ಗಳು ಬಂದು ಹಾಗೆಯೇ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲೆಲ್ಲಿ ಪ್ರೂನಿಂಗ್ ಮಾಡಿರ್ತೀರ ಎಲ್ಲ ಕಡೆನೂ ಮೊಗ್ಗುಗಳು ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ಎಲ್ಲ ಬ್ರಾಂಚ್ಗಳಲ್ಲೂ ಒಂದು 2-3 ಇಂಚ್ ಆಗುವಷ್ಟು ಪ್ರೂನಿಂಗನ್ನು ನೀವು ಈ ಟೈಮಲ್ಲಿ ಮಾಡ್ಬೋದು. ಈ ಫೆಬ್ರವರಿ ಮುಗಿಯೋಷ್ಟರೊಳಗೆ ಮಾಡ್ಬೋದು. ಇದಾದ ಮೇಲೆ ಪ್ರೂನಿಂಗ್ ಮಾಡಿರೋಂಥ ಎಲೆಗಳನ್ನ ಅಲ್ಲಲ್ಲೇ ಬಿಸಾಕಕ್ಕೆ ಹೋಗ್ಬೇಡಿ. ಬಿಕಾಸ್ ಇದರಲ್ಲಿ ಬಗ್ಸ್ ಇರೋದ್ರಿಂದ, ಮಿಲಿ ಬಗ್ಸ್ ಇರೋದ್ರಿಂದ ಮತ್ತೆ ಬೇರೆ ಗಿಡಗಳಿಗೆ ಇದು ಹೋಗಿ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಡಸ್ಟ್ಬಿನ್ಗೆ ಹಾಕೋದು ತುಂಬ ಒಳ್ಳೆಯದು. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಬಂದು, ನೀವು ಪ್ರೂನಿಂಗ್ ಮಾಡ್ಕೊಂಡಾದಮೇಲೆ ಮಣ್ಣನ್ನು ಈ ರೀತಿಯಾಗಿ ಸಡ್ಲ ಮಾಡ್ಕೊಳ್ಳಿ. ನೋಡಿ ಎಷ್ಟು ಡ್ರೈ ಆಗಿದೆ ಮಣ್ಣು. ಇಷ್ಟು ಡ್ರೈ ಆದಮೇಲೆ ನೀರನ್ನು ನೀವು ಕೊಡಬೇಕಾಗುತ್ತೆ. ಪದೇ ನೀರನ್ನು ಕೊಡೋದ್ರಿಂದ ರೂಟ್ ರಾಟ್ ಅಂತಂದರೆ ಗಿಡ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ತಪ್ಪನ್ನು ನೀವು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಮಣ್ಣನ್ನು ಸಡ್ಲ ಮಾಡಿಕೊಂಡು ನಾನು ವರ್ಮಿ ಕಂಪೋಸ್ಟ್ನ ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಕೌಡೌನ್ ಕಂಪೋಸ್ಟ್ ಇದ್ರೂ ಕೊಡ್ಬೋದು. ನಾನು ವರ್ಮಿ ಕಂಪೋಸ್ಟ್ನ 1 ಮುಷ್ಟಿ ಆಗೋಷ್ಟು ವರ್ಮಿ ಕಂಪೋಸ್ಟ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಫಸ್ಟ್ ಬಂದು ಪ್ರೂನಿಂಗ್ ಮಾಡ್ಕೋಬೇಕು. ಸೆಕೆಂಡ್ ಬಂದು ವರ್ಮಿ ಕಂಪೋಸ್ಟನ್ನು ಕೊಡಬೇಕು. ಹಾಗೆ ಒಂದು ಮ್ಯಾಜಿಕ್ ಫರ್ಟಿಲೈಸರ್ ನಿಮಗಿಲ್ಲಿ ನಾನು ಹೇಳ್ತೀನಿ. ಏನು ಅಂತಂದರೆ, ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ತೊಗೊಂಡು, ನಾರ್ಮಲ್ ನೀರನ್ನು, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಅದರ ಒಟ್ಟಿಗೆ ನಾನು ಟರ್ಮರಿಕ್ ಅಂದರೆ ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಇದನ್ನು ಯಾಕೆ ಹಾಕಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇವೆರಡನ್ನೂ ಮಿಕ್ಸ್ ಮಾಡಿ ನೀವು ನಿಮ್ಮ ಗಿಡಕ್ಕೆ ಡೈರೆಕ್ಟಾಗಿ ಇದನ್ನು ಫೋಮೆಂಟ್ ಮಾಡಬೇಕು, ಸ್ವಲ್ಪ ಹೊತ್ತು ಬಿಡಬೇಕು, ಸ್ವಲ್ಪ ದಿನ ಬಿಡಬೇಕು ಅನ್ನೋದಿಲ್ಲ. ಇಮಿಡಿಯೇಟಾಗಿ ನಿಮ್ಮ ಗಿಡಗಳಿಗೆ ನೀವು ಕೊಡ್ಬೋದು. ಸೊ ಕಾಫಿ ಪೌಡ್ರನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಮಲ್ಲಿಗೆ ಗಿಡ ಮಣ್ಣು ಯಾವಾಗ್ಲೂ ಆ್ಯಸಿಡಿಕ್ ಆಗಿರಬೇಕು ಅಂತ ಬಯಸುತ್ತೆ. ಎಷ್ಟು ಆ್ಯಸಿಡಿಕ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಗಿಡ ಬೆಳ್ಕೊಳ್ತಾ ಹೋಗುತ್ತೆ, ಬೇರುಗಳು ಅಷ್ಟೇ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾಫಿ ಪೌಡ್ರನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಟರ್ಮರಿಕ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಇದು ನ್ಯಾಚುರಲ್ ಆಗಿ ಪೆಸ್ಟ್ ಕಂಟ್ರೋಲ್ ಮಾಡೋದ್ರಿಂದ, ಹಾಗೆ ಇದು
ಒಂಥರ ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಬಗ್ಸು ಮತ್ತು ಇನ್ಸೆಕ್ಟ್ಸು ಹಾಗೆ ಈ ಫಂಗಲ್ ಇಶ್ಯೂಸ್ ಇದ್ದರೆ ಈ ಅರಿಶಿಣ ತಡೆಗಟ್ಟುತ್ತೆ. ಸೊ ಅದಕ್ಕೋಸ್ಕರ ನೀವು ಎರಡನ್ನೂ ಮಿಕ್ಸ್ ಮಾಡಿ ಈ ರೀತಿ ನಿಮ್ಮ ಗಿಡಗಳಿಗೆ ನೀವು ಕೊಡ್ಬೋದು, ಮಲ್ಲಿಗೆ ಗಿಡಗಳಿಗೆ. ಇದರಿಂದ ಮಿಲಿ ಬಗ್ಸ್ ಬರೋದು ಕಡಿಮೆ ಆಗುತ್ತೆ, ಇರುವೆ ಬರೋದು ಕಡಿಮೆ ಆಗುತ್ತೆ. ಹಾಗೆಯೇ ಬೇರೆ ಯಾವುದೇ ಇನ್ಸೆಕ್ಟ್ಸ್ ಬಂದರೂ ಕೂಡ ಈ ಸ್ಮೆಲ್ಲಿಗೆ ಬರೋದು ತುಂಬ ಕಡಿಮೆ ಆಗುತ್ತೆ. ಸೊ ಇದಾದ ಮೇಲೆ ಇನ್ನೇನು ಮಾಡಬೇಕು, ಇಷ್ಟು ಫಸ್ಟು ನಾವು ಪ್ರೂನಿಂಗ್ ಮಾಡ್ಕೊಂಡ್ವಿ, ಅದಾದಮೇಲೆ ವರ್ಮಿ ಕಾಂಪೋಸ್ಟ್ನ ಕೊಟ್ವಿ, ಹಾಗೆ ಇದೊಂದು ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಕೊಟ್ವಿ. ಇದರಿಂದ ಮಣ್ಣು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಆಗಿ ಗಿಡ ಹಚ್ಚ ಹಸಿರಾಗುತ್ತೆ, ಹಾಗೆ ಎಲೆಗಳು ಕೂಡ ಉದುರೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಾಫಿ ಪೌಡರಲ್ಲಿ ನೈಟ್ರೋಜನ್ ಇರೋದ್ರಿಂದ ಗಿಡದ ಎಲೆಗಳು ಹಚ್ಚು ಹಸಿರಾಗಿ ಇರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಗಿಡದ ಬೇರುಗಳು ಗಟ್ಟಿಯಾಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎಲೆಗಳು ಹಳದಿ ಆಗೋದನ್ನು ಇದು ತಡೆಗಟ್ಟುತ್ತೆ. ಸೊ ನೋಡಿದ್ರಲ್ಲ ಕಾಫಿ ಪೌಡ್ರ್ ಟರ್ಮರಿಕ್ಕಿಂದ ಏನೇನೆಲ್ಲ ಯೂಸ್ ಇದೆ ಅಂತ. ಸೊ ಇಷ್ಟು ಕೊಟ್ಟಾದ ಮೇಲೆ 2 ದಿನ ವೇಟ್ ಮಾಡಿ. 2 ದಿನ ವೇಟ್ ಮಾಡಿದ ಮೇಲೆ ಈ ರೀತಿ ನೀವು ಡಸ್ಟ್ಬಿನ್ಗೆ ಹಾಕುವಂಥ ಬನಾನಾ ಪೀಲನ್ನು ಡ್ರೈ ಮಾಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ನೀರಲ್ಲಿ ನೆನೆ ಹಾಕಿ 2 ದಿನ ಬಿಟ್ಟು ಆ ನೀರನ್ನು ಕೂಡ ನೀವು ಡೈರೆಕ್ಟಾಗಿ ನಿಮ್ಮ ಗಿಡಕ್ಕೆ ಕೊಡಬಹುದು. ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಇರೋದ್ರಿಂದ ಹೂಗಳು ಹೆಚ್ಚಾಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಟೀ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಸ್ಟರ್ಡ್ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಪ್ಸಮ್ ಸಾಲ್ಟ್, ಹಾಗೆ ವರ್ಮಿ ಕಂಪೋಸ್ಟ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ನೀವು ಬನಾನಾ ಪೀಲನ್ನು ಮಾತ್ರ ನೀವು ಈ ಗಿಡಗಳಿಗೆ ಕೊಟ್ಟು ಈ ರೀತಿ ಮಣ್ಣನ್ನು ಸ್ವಲ್ಪ ಸಡ್ಲ ಮಾಡಿಕೊಂಡು ಈ ರೀತಿ ಬನಾನಾ ಪೀಲನ್ನು ಡೈರೆಕ್ಟಾಗಿ ಕೊಡೋದ್ರಿಂದ ಇದರಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಬನಾನಾ ಪೀಲಲ್ಲಿ ಹೂಗಳು ಬರೋಕ್ಕೆ ಹೆಲ್ಪ್ ಮಾಡುತ್ತೆ, ನ್ಯಾಚುರಲ್ ಆಗಿ ಬ್ಲೂಮಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಕೆಲಸಗಳನ್ನು ನೀವು ಈ ಫೆಬ್ರವರಿ ಮುಗಿಯೋದ್ರ ಒಳಗೆ ನಿಮ್ಮ ಗಿಡಗಳಲ್ಲಿ ಮಾಡಿದರೆ ಸೊ ನೋಡ್ತಾ ಇದ್ರೆ ಇಲ್ಲಿ ಈ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ಏನೇನೆಲ್ಲ ಹೇಳಿದೆ ಇದನ್ನು ಒಂದ್ಸಲ ರಿಪೀಟ್ ಮಾಡಿಬಿಡ್ತೀನಿ. ಮಲ್ಲಿಗೆ ಗಿಡ ಇಷ್ಟು ದಿನ ಚಳಿಗಾಲ ಇರೋದ್ರಿಂದ ಹೂ ಬಿಡ್ತಾ ಇರಲಿಲ್ಲ, ಬಿಸಿಲು ಬೇಕಾಗುತ್ತೆ. ಸೊ ಬಿಸಿಲು ಅಂತಂದರೆ 5 ರಿಂದ 6 ಗಂಟೆ ಬಿಸಿಲು ನಿಮ್ಮ ಗಿಡಕ್ಕೆ ಬೇಕಾಗುತ್ತೆ. ಸೊ ಗಿಡ ಬಿಸಿಲು ಯಾವ ಕಡೆ ಬರುತ್ತೆ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರೂನಿಂಗ್ ಮಾಡಿ, ಪ್ರೂನಿಂಗ್ ಆದಮೇಲೆ ಫರ್ಟಿಲೈಸರನ್ನು ಕೊಡಿ. ಹಾಗೆಯೇ ಬನಾನಾ ಪೀಲ್ ಫರ್ಟಿಲೈಸರನ್ನು ಮರೆಯೋಕ್ಕೆ ಹೋಗಬೇಡಿ. ಇಷ್ಟು ಕೆಲಸಗಳನ್ನು ನೀವು ನಿಮ್ಮ ಮಲ್ಲಿಗೆ ಗಿಡದ ಮೇಲೆ ಮಾಡಿ ನೋಡಿ. ಹಾಗೆ ರಿಸಲ್ಟ್ ಬಂದ ಮೇಲೆ ಕಾಮೆಂಟಲ್ಲಿ ಹೇಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾರ್ಯಾರು ಇದನ್ನು ಟ್ರೈ ಮಾಡ್ತೀರಾ, ಹಾಗೆಯೇ ಯಾರ್ಯಾರಿಗೆಲ್ಲ ರಿಸಲ್ಟ್ ಬರುತ್ತೆ ಪ್ಲೀಸ್ ಎಲ್ಲರೂ ಕಾಮೆಂಟ್ ಮಾಡಿ. ಎಲ್ಲವನ್ನೂ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಕವರ್ ಮಾಡಿರೋದ್ರಿಂದ ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ. ಹಾಗೆ ಇನ್ನೇನಾದರೂ ನಾನು ಪಾಯಿಂಟ್ಸ್ ಬಿಟ್ಟಿದ್ರೆ ನೀವು ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನಿಮಗೆ ಏನೇ ಡೌಟ್ ಇದ್ದರೂ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಸಿಗ್ತೀನಿ. ಯಾರಿಗೆ ಏನೆಲ್ಲ ಟಾಪಿಕ್ನ ತೊಗೊಂಡು ಬರಬೇಕು, ಯಾವ ವಿಷಯದ ಬಗ್ಗೆ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಇರಬೇಕು ಅನ್ನೋದನ್ನು ಕಾಮೆಂಟ್ ಕೂಡ ಮಾಡ್ಬೋದು. ಅದರಲ್ಲಿ ಯಾವುದು ಹೆಚ್ಚಾಗಿ ರಿಪೀಟ್ ಆಗಿರೋ ಅಂತ ಕಾಮೆಂಟನ್ನು ತಗೊಂಡು ಅದರ ಮೇಲೆ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.